ನಮಸ್ತೆ. ಈ ದಿನ ನಾವು KSEB SLC ಬೋರ್ಡ್ ಅವರು ಬಿಟ್ಟಿರುವಂತಹ ಈ ವರ್ಷದ ಪ್ರಶ್ನೆ ಪತ್ರಿಕೆ ಒಳಗಡೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಸೊ ಈ ಒಂದು ವಾಕ್ಯದ ಪ್ರಶ್ನೆಗಳು ಮೂರನೇ ಮುಖ್ಯ ಪ್ರಶ್ನೆ ಒಳಗಡೆ ಸೀರಿಯಲ್ ನಂಬರ್ 11ರಿಂದ 17ವರೆಗೂ ಇರುತ್ತೆ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಇವು ಒಟ್ಟು 7 ಇರುತ್ತೆ. ಸೊ 7ಕ್ಕೆ ಅಂತಂದರೆ ಒಂದೊಂದಕ್ಕೂ ಒಂದೊಂದು ಅಂಕಗಳು. ಸೊ ಈ ಪ್ರಶ್ನೆಗಳನ್ನು ಬರಿಬೇಕಾದ್ರೆ ವಾಕ್ಯ ರೂಪದಲ್ಲಿ ಬರಿಬೇಕು. ಸೊ ಅದಕ್ಕೊಂದು ಸಿಂಪಲ್ ಟ್ರಿಕ್ಸ್ ಇದೆ. ಸೊ ಅದನ್ನು ನೋಡೋಣ. ಸೊ ಪ್ರಶ್ನೆ 1, ರಾಹಿಲನು ಯಾರು ಅಂತ ಇದೆ. ಸೊ ಈ ರಾಹಿಲನು ಯಾರು ಅಂತಂದಾಗ ನಾವು ಪ್ರಶ್ನೆ ಪತ್ರಿಕೆ ಒಳಗಡೆ ಈ ಪ್ರಶ್ನೆ ರೂಪದ ಪದಗಳು ಇರೋದನ್ನ ತೆಗೆದು ಬರೆದ್ರೆ ಅದಕ್ಕೆ ಸೊ ಆ ಪ್ರಶ್ನೆ ರೂಪದ ಪದಗಳನ್ನು ನೋಡಿಲ್ಲಿ ಯಾರು ಅಂತ ಇದೆಯಲ್ಲ, ಈ ಯಾರು ಅನ್ನುವಂಥ ಪದವನ್ನು ತೆಗೆದು ಸೊ ಈ ಪಕ್ಕದಲ್ಲಿರುವಂಥ ರಾಹಿಲನು, ಆ ರಾಹಿಲನುಗೆ ಓಕೆ ಯಾರು ಅನ್ನೋದನ್ನ ತೆಗೆದುಬಿಟ್ಟು ರಾಹಿಲನು ಒಬ್ಬ ಡಾಕ್ಟರ್. ಸೊ ರಾಹಿಲನು ಒಬ್ಬ ಡಾಕ್ಟರ್ ಅಂತ ಬರೆದ್ರೆ ಆನ್ಸರ್ ಆಗುತ್ತೆ. ಸೊ ಹೀಗೆ ಪ್ರಶ್ನೆ ರೂಪದ ಪದಗಳನ್ನು ನಾವು ತೆಗೆದುಬಿಟ್ಟು ಸೊ ಆನ್ಸರನ್ನು ಬರಿಬೇಕು. ಒಬ್ಬ ಡಾಕ್ಟರ್ ಅಂತ ಓಕೆ ಬರೆದ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಮಾತಂಗ ಆಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಇದೆ. ಸೊ ಇದನ್ನು ವಾಕ್ಯ ರೂಪದಲ್ಲೇ ಬರೀಬೇಕು. ಸೊ ಹೇಗೆ ಬರೆಯೋದು ಅಂತಂದರೆ ಇಲ್ಲಿ ಯಾರು ಅಂತ ಇದೆಯಲ್ಲ, ಈ ಯಾರು ಅನ್ನುವಂಥ ಪದವನ್ನು ತೆಗಿಬೇಕು. ಇದು ಪ್ರಶ್ನೆ ರೂಪದ ಪದ ಆದ್ದರಿಂದ ಈ ಯಾರು ಅಂತ ಪದವನ್ನು ತೆಗೆದುಬಿಟ್ಟು ಮಾತಂಗಾಶ್ರಮದಲ್ಲಿ ಅಲ್ಲೇ ಇರುತ್ತೆ, ಅದನ್ನೇ ನೋಡ್ಕೋಬೇಕು. ಮಾತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಓಕೆ ಯಾರು ಅನ್ನೋದನ್ನ ತೆಗೆದುಬಿಟ್ಟು ಸೊ ಇದನ್ನೇ ಮಾತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಓಕೆ ಯಾರಪ್ಪ ಅಂತಂದರೆ ಶಬರಿ ಅಂತ ಬರೀಬೇಕು. ಶಬರಿ ಓಕೆ ಮಾತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂದರೆ ಶಬರಿ. ಯಾರು ಅಂತ ತೆಗೆದುಬಿಟ್ಟು ಶಬರಿ ಅಂತ ಬರೀಬೇಕು. ಸೊ ನೆಕ್ಸ್ಟು 13ನೇ ಪ್ರಶ್ನೆ ಇದೆ. ಲಂಡನ್ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಏನು ಅಂತ ಇದೆ. ಲಂಡನ್ನ ಪೇಟೆಯಲ್ಲಿರುವಂಥ ಸ್ಟೇಷನರಿ ಅಂಗಡಿಯ ಹೆಸರೇನು ಅಂತ ಇದೆ. ಸೊ ಇಲ್ಲಿ ಪ್ರಶ್ನೆ ರೂಪದ ಪದ ಯಾವುದು ಅಂದರೆ ಈ ಏನು ಅಂತ ಇದೆಯಲ್ಲ ಅದು. ಸೊ ಹೆಸರು ಅನ್ನೋವರೆಗೂ ಹಾಗೆ ಆ ಒಂದು ವಾಕ್ಯವನ್ನು ಹಂಗೆ ಬರ್ಕೊಂಬರ್ಬೇಕು. ಅಲ್ಲಿ ಹೆಸರೇನು ಅನ್ನೋ ತಾವು ಏನು ತೆಗೆದು ಹೆಸರು ಅನ್ನೋದು ಉಳಿಸ್ಕೋಬೇಕು. ಸೊ ಅಲ್ಲಿ ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಏನು ಅನ್ನೋ ತೆಗೆದಿರ್ತೀವಲ್ವ, ಹೆಸರು ಯಾವುದು ಅಂತಂದರೆ ಊಲಾವರ್ತ. ಹೌದಲ್ವಾ? ಊಲಾವರ್ತ ಅನ್ನೋದು ಸ್ಟೇಷನರಿ ಅಂಗಡಿ ಅಂತ ಸ್ಟೇಷನರಿ ಅಂಗಡಿ ಅಂತ ಕರಿತೀವಿ. ಅದನ್ನು ಬರಿಬೇಕು. ಊಲವರ್ತ. ವರ್ತ ಹೆಂಗೆ ಬರೆಯೋದು, ಹಿಂಗೆ ಬರೆದು ಓಕೆ ಈ ಥರ ಬರಿಬೇಕು. ಸೊ ಲಂಡನ್ನಿನ ಪೇಟೆಯಲ್ಲಿ ಇರುವಂತಹ ಸ್ಟೇಷನರಿ ಅಂಗಡಿ ಹೆಸರು ಊಲಾವರ್ತ. ಸೊ ಅದಕ್ಕೆ ಆನ್ಸರ್ ಆಯಿತು. ನೆಕ್ಸ್ಟು 4ನೇ ಕ್ವಶನ್ಸು ಅಂದರೆ 14ನೇ ಪ್ರಶ್ನೆ. ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಅಂತ ಇದೆ. ಸೊ ಇಲ್ಲಿ ಪ್ರಶ್ನೆ ರೂಪದ ಪದ ಯಾವುದು ಅಂತಂದರೆ ಧರ್ಮಬುದ್ಧಿಯು ಬೆಳಗಿನ ಹೊತ್ತನ್ನು ಹೇಗೆ ಅಂತ ಇದೆಯಲ್ಲ, ಈ ಪದವನ್ನು ಓಕೆ ತೆಗಿಬೇಕು. ಸೊ ಅಲ್ಲಿಗೆ ಧರ್ಮಬುದ್ಧಿಯು ಬೆಳಗಿನ ಹೊತ್ತನ್ನು ಹೇಗೆ ಕಳೆದ ಅಂತಂದರೆ ದೇವರು, ಆಮೇಲೆ ಗುರುಗಳು, ಆಮೇಲೆ ದ್ವಿಜರ ಪೂಜೆಯನ್ನು ಮಾಡುತ್ತಾ ಕಳೆದನು ಅಲ್ಲೇ ಇದೆ. ಆ ಹೇಗೆ ಅನ್ನುವಂಥ ಪದ ತೆಗೆದುಬಿಟ್ಟು ಅದರ ಮಧ್ಯದಲ್ಲಿ ಇದನ್ನು ಸೇರಿಸಬೇಕು. ದೇವರು, ಗುರುಗಳು ಮತ್ತು ದ್ವಿಜರ ಪೂಜೆಯನ್ನು ಮಾಡುತ್ತಾ ಕಳೆದನು. ಸೊ ನೆಕ್ಸ್ಟು ಆನ್ಸರು
15ನೇ ಪ್ರಶ್ನೆ, ಅಲಗಲಿ ಗ್ರಾಮ ಗುರುತು ಉಳಿಯದಂತಾದದ್ದು ಏಕೆ ಅಂತ ಇದೆ. ಯಾಕೆ ಅಂತಂದರೆ ಅಲಗಲಿಯ ಗ್ರಾಮವನ್ನು ಬ್ರಿಟಿಷರು ಬೆಂಕಿ ಹಚ್ಚಿ ಬೂದಿ ಮಾಡೋದ್ರಿಂದ. ಓಕೆ, ಅಲಗಲಿಯ ಗ್ರಾಮ ಗುರುತು ಉಳಿಯದಂತಾಯಿತು ಏಕೆ ಅಂತಂದರೆ ಓಕೆ, ಕಂಪನಿ ಸರ್ಕಾರ, ಕೊಂಪಣಿ ಆರ್ ಬ್ರಿಟಿಷ್ ಸರ್ಕಾರ ಏನು ಮಾಡ್ತು ಅಂತಂದರೆ, ಕೊಂಪಣಿ ಸರ್ಕಾರ ಅಲಗಲಿ ಗ್ರಾಮವನ್ನು ಓಕೆ ಏನು ಮಾಡ್ತು ಅಂತಂದರೆ ಅಲಗಲಿ ಗ್ರಾಮವನ್ನು ಬೆಂಕಿ ಇಟ್ಟು ಬೂದಿ ಮಾಡಿದ್ರಿಂದ ಅಲಗಲಿಯ ಗ್ರಾಮದ ಗುರುತೇ ಇಲ್ಲದಂತಾಯಿತು. ಸೊ ಏನಂತಂದರೆ ಕಂಪನಿ ಸರ್ಕಾರ ಅಲಗಲಿಯ ಗ್ರಾಮವನ್ನು ಬೆಂಕಿ ಇಟ್ಟು ಬೂದಿ ಮಾಡಿದ್ದರಿಂದ ಓಕೆ ಅಲಗಲಿಯ ಗ್ರಾಮದ ಗುರುತೇ ಇಲ್ಲದಂತಾಯಿತು. ನೆಕ್ಸ್ಟು ಪ್ರಶ್ನೆ 16, ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಸೊ ಈ ಯಾರು ತೆಗಿಬೇಕು. ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು, ಇದು ಕೌರವೇಂದ್ರನ ಕೊಂದೆ ನೀನು ಒಳಗಡೆ ಬರುತ್ತೆ. ಯಾರು ಅಂದರೆ ಅದಕ್ಕೆ ಆನ್ಸರ್ ನಕುಲ ಮತ್ತು ಸಹದೇವ. ಇವರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು. ನೆಕ್ಸ್ಟು ವಿವೇಕಾನಂದರನ್ನು ಮಾನವತಾ ಮಿತ್ರರೆಂದು ಕರೆದವರು ಯಾರು ಅಂತಿದೆ. ಸೊ ಇಲ್ಲಿ ಪ್ರಶ್ನೆ ರೂಪದ ಪದ ಯಾವುದು ಅಂತಂದರೆ, ಸೊ ಕರೆದವರು ಆದಮೇಲೆ ಯಾರು ಅಂತ ಒಂದಿದೆಯಲ್ಲ, ಸೊ ಇಲ್ಲಿ ಸೇರಿಕೊಂಡಿದೆ, ಅದನ್ನು ತೆಗಿಬೇಕು. ಕರೆದವರು ಅಂತ ಇದೆ, ಯಾರು ಅನ್ನೋದಕ್ಕೆ ಸೇರಿಸ್ಬೇಕು. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ, ವಿವೇಕಾನಂದರನ್ನು ಮಾನವತಾ ಮಿತ್ರರೆಂದು ಕರೆದವರು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಚಿಂತನೆಗಳಲ್ಲಿದೆ. ಸೊ ಹಾಗಾಗಿ ವಿವೇಕಾನಂದರನ್ನು ಮಾನವತಾ ಮಿತ್ರ ಎಂದು ಕರೆದವರು ಯಾರಪ್ಪ ಅಂತಂದರೆ ಕುವೆಂಪುರವರು. ಸೊ ಕುವೆಂಪು ಇದಕ್ಕೆ ಆನ್ಸರ್ ಆಗುತ್ತೆ. ಓಕೆ, ವಿವೇಕಾನಂದರನ್ನು ಮಾನವ ಮಿತ್ರರೆಂದು ಕರೆದವರು ಯಾರು ಅಂತ ತೆಗೆದುಬಿಟ್ಟು ಅಲ್ಲಿ ಕುವೆಂಪು ಅಂತ ಹಾಕಬೇಕು. ಸೊ ಇದು ಈ ವರ್ಷದ ಪ್ರಶ್ನೆ ಪತ್ರಿಕೆಯ ಆನ್ಸರ್. ಸೊ ಮತ್ತೆ ಪ್ರೀವಿಯಸ್ ವರ್ಷ ಅಂದರೆ ಹಳೆ ವರ್ಷದ ಕ್ವಶನ್ ಪೇಪರ್ ಒಂದಷ್ಟಿದೆ, ಅದನ್ನು ನೋಡೋಣ. ಹನ್ನೊಂದನೇ ಪ್ರಶ್ನೆ. ಸೊ ಮೊದಲನೇ ಪ್ರಶ್ನೆ ಅಂದರೆ ಒಂದು ವಾಕ್ಯದಲ್ಲಿ ಮೊದಲನೇ ಪ್ರಶ್ನೆ, ಸುಕುಮಾರ ಸ್ವಾಮಿಯ ತಂದೆಯ ಹೆಸರೇನು ಅಂತ ಇದೆ. ಈ ವರ್ಷ ಸುಕುಮಾರ ಸ್ವಾಮಿ ಕಥೆಯನ್ನು ಓಕೆ ಪಠ್ಯವಾಗಿ ಅಭ್ಯಾಸಕ್ಕೋಸ್ಕರ ಇಟ್ಟಿಲ್ಲ, ಅದನ್ನು ರೆಡ್ಯೂಸ್ ಮಾಡಿದಾಗ ತೆಗೆದುಹಾಕಿದ್ದಾರೆ. ಆದರೂ ಅದಕ್ಕೆ ಉತ್ತರ ಏನು ಅಂತಂದರೆ, ಸುಕುಮಾರ ಸ್ವಾಮಿಯ ತಂದೆಯ ಹೆಸರು ಏನು ಅಂತ ಇದೆಯಲ್ಲ, ಇದನ್ನು ತೆಗಿಬೇಕು ಹೆಸರು. ಸೊ ಮುಂದಕ್ಕೆ ಏನು ಬರಿಬೇಕಪ್ಪ ಅಂದರೆ ಸೂರದತ್ತ. ಸುಕುಮಾರ ಸ್ವಾಮಿಯ ತಂದೆಯ ಹೆಸರು ಸೂರದತ್ತ ಅನ್ನೋದು. ಸೊ ಕರೆಕ್ಟಾಗಿ ಸೆಂಟೆನ್ಸ್ ಫಾರ್ಮೇಷನ್ನು ಸುಕುಮಾರ ಸ್ವಾಮಿಯ ತಂದೆಯ ಹೆಸರು ಏನು ತೆಗೆದಿದ್ದೀವಿ. ಸೊ ಉತ್ತರ ಸೂರದತ್ತ. ಎರಡನೇದು 12ನೇ ಪ್ರಶ್ನೆ, ದೇವನೂರು ಮಹಾದೇವ ಅವರು ಓದಿದ ಅಳಕಟ್ಟಿಯ ಅವರ ಪುಸ್ತಕದ ಹೆಸರೇನು. ದೇವನೂರು ಮಹಾದೇವ ಅವರು ಓದಿದ ಅಳಕಟ್ಟಿಯ ಪುಸ್ತಕದ ಹೆಸರೇನು ಅಂತಿದೆ. ಸೊ ಇಲ್ಲಿ ತೆಗಿಬೇಕಾದಂಥ ವರ್ಡು ಯಾವುದು ಅಂತಂದರೆ ಹೆಸರು. ಸೊ ಆದಮೇಲೆ ಏನು ಅಂತ ಇದೆಯಲ್ಲ ಇದನ್ನು ತೆಗಿಬೇಕು. ಸೊ ಇದಕ್ಕೆ ಉತ್ತರ ಎದೆಗೆ ಬಿದ್ದ ಅಕ್ಷರದಲ್ಲಿದೆ. ದೇವನೂರು ಮಹಾದೇವ ಅವರು ಓದಿದ ಅಳಕಟ್ಟಿಯವರ ಪುಸ್ತಕದ ಹೆಸರು. ಓಕೆ, ಏನು ತೆಗೆದಿದ್ದೀವಿ ಹೆಸರು ಅಂತ ಹಾಕ್ಕೊಂಡು ಯಾವುದಪ್ಪ ಉತ್ತರ ಅದಕ್ಕೆ ಅಂತಂದರೆ, ಸೊ ಉತ್ತರ ಶಿವಾನುಭವ ಶಬ್ದಕೋಶ. ಶಿವಾನುಭವ ಶಬ್ದಕೋಶ ಅನ್ನೋದು ಇದಕ್ಕೆ ಆನ್ಸರ್. ಸೊ ಇದು ಅಳಕಟ್ಟಿಯವರು ವಚನ ಚಳುವಳಿಯ
ಬಗ್ಗೆ ಅರಿವು ಎಂಬುದರ ಬಗ್ಗೆ ಚರ್ಚೆ ಮಾಡಿರುವಂತಹ ಒಂದು ಪುಸ್ತಕ ಇದು. ಶಿವಾನುಭವ ಶಬ್ದಕೋಶ ಅನ್ನುವಂಥದ್ದು ಅಳಕಟ್ಟಿ ಬರೆದಿರುವಂಥದ್ದು. ಸೊ ಅದಾದಮೇಲೆ 13ನೇ ಪ್ರಶ್ನೆ. ಸೊ ಒಂದು ವಾಕ್ಯದಲ್ಲಿ ಇದು 3ನೇ ಪ್ರಶ್ನೆ. ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಯಾರು ಅಂತ ಇದೆ. ಸೊ ಇಲ್ಲಿ ಯಾರು ಅನ್ನೋದು ಪ್ರಶ್ನೆ ರೂಪದ ಪದ, ಹಾಗಾಗಿ ಇದನ್ನು ತೆಗಿಬೇಕು. ಸೊ ಉತ್ತರದಲ್ಲಿ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ. ಸೊ ಇದಕ್ಕೆ ಆನ್ಸರ್ ಭಾಗ್ಯಶಿಲ್ಪಿಗಳಲ್ಲಿ ಬರುತ್ತೆ. ಸೊ ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ವಿಶ್ವೇಶ್ವರಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡಂತಹ ಮೊಟ್ಟ ಮೊದಲ ಭಾರತೀಯ ಆಗಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಅಂದರೆ 14ನೇದು, ಒಂದು ವಾಕ್ಯದಲ್ಲಿ 4ನೇ ಪ್ರಶ್ನೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಇದೆ. ಸೊ ಇಲ್ಲಿ ಪ್ರಶ್ನೆ ರೂಪದ ಪದ ಯಾವುದು ಅಂದರೆ ಏನೆಂದು ಅಂತ ಇದೆಯಲ್ಲ, ಅದನ್ನು ತೆಗಿಬೇಕು. ತೆಗೆದುಬಿಟ್ಟು ಹಸಿದು ಮಲಗಿದ್ದ ಹುಲಿಯು, ಆ ಏನೆಂದು ಪದವನ್ನು ತೆಗೆದಿದ್ದೀವಿ. ಸೊ ಅಲ್ಲಿ ಏನು ಸೇರಿಸ್ಬೇಕಪ್ಪ ಅಂತಂದರೆ ಹಸಿದು ಮಲಗಿದ್ದ ಹುಲಿಯು ವಿಧಿ. ಸೊ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಸೊ ಅಲ್ಲಿ ಮುಂದೆ ಯೋಚಿಸಿದು ಇದೆ, ಹಾಗಾಗಿ ಇಲ್ಲಿ ಎಂದು ಬರೆದ್ರೆ ವಾಕ್ಯ ಸರಿ ಹೋಗುತ್ತೆ. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಅಲ್ಲೇ ಇದೆ. ಸೊ ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟು 15ನೇ ಪ್ರಶ್ನೆ. ಒಂದು ವಾಕ್ಯದಲ್ಲಿ 5ನೇ ಪ್ರಶ್ನೆ. ಜಿ ಎಸ್ ಶಿವರುದ್ರಪ್ಪ ಅವರು ನದಿ ಜಲಗಳು ಏನಾಗಿವೆ ಎಂದಿದ್ದಾರೆ. ಸೊ ಇಲ್ಲಿ ವಾಕ್ಯ ರೂಪದಲ್ಲಿರುವಂಥ ಈ ಪ್ರಶ್ನೆ ಒಳಗಡೆ ಪ್ರಶ್ನೆ ರೂಪದ ಪದ ಅಂತಂದರೆ ಏನಾಗಿವೆ ಅನ್ನೋದು. ಸೊ ಇದನ್ನು ತೆಗಿಬೇಕು. ಶಿವರುದ್ರಪ್ಪ ಅವರು ನದಿ ಜಲಗಳು ಏನಾಗಿವೆ ಎಂದಿದ್ದಾರೆ ಎಂದಾಗ ಏನಾಗಿವೆ ತೆಗಿತೀವಿ. ಅಲ್ಲಿ ಏನು ಸೇರಿಸ್ಬೇಕಪ್ಪ ಅಂತಂದರೆ ನದಿ ಜಲಗಳು ಕಲುಷಿತಗೊಂಡಿದ್ದಾವೆ ಎಂದು ಹೇಳಿದ್ದಾರೆ ಅಥವಾ ಎಂದಿದ್ದಾರೆ. ಇದಕ್ಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟು 16ನೇ ಪ್ರಶ್ನೆ ಒಳಗಡೆ ಇದು ಒಂದು ವಾಕ್ಯದಲ್ಲಿ 6ನೇ ಪ್ರಶ್ನೆ. ಪರಶುರಾಮರು ದ್ರೋಣರಿಗೆ ಯಾವ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟರು ಅಂತ ಇದೆ. ಇದು ಕೆಮ್ಮನೆ ಮೀಸೆ ಹೊತ್ತನೆ, ಪಂಪ ಬರೆದಿರುವಂತಹ ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯದಲ್ಲಿ ಬರೋದು. ಅದನ್ನು ಸಹ ಅಭ್ಯಾಸವಾಗಿ ಕೊಟ್ಟಿಲ್ಲ. ಸೊ ಹಾಗಾಗಿ ಪ್ರಶ್ನೆಯಲ್ಲಿದೆ, ಆನ್ಸರನ್ನು ಕಂಡುಹಿಡ್ಕೊಳ್ಳೋಣ. ಪರಶುರಾಮನು ದ್ರೋಣನಿಗೆ ಯಾವ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು ಅನ್ನುವಂಥ ಈ ಪ್ರಶ್ನೆ ಒಳಗಡೆ ಯಾವ ಅನ್ನೋದು ಇದು ಪ್ರಶ್ನೆ ರೂಪದ ಪದ. ಅಲ್ಲಿ ಅದನ್ನು ತೆಗೆದು ಪರಶುರಾಮನು ದ್ರೋಣರಿಗೆ ಮಣ್ಣಿನ, ಸೊ ಹೀಗೆ ಬರಿಬೇಕು, ಮಣ್ಣಿನ ಸೇರಿಸ್ಬಿಟ್ಟು ಅಲ್ಲೇ ಇದೆ. ನೆಕ್ಸ್ಟು ಪಾತ್ರೆಯಲ್ಲಿ ತೆಗೆದಿರ್ತೀವಲ್ವ, ಪರಶುರಾಮನಿಗೆ ದ್ರೋಣನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು. ಸೊ ಅದಕ್ಕೆ ಆನ್ಸರ್ ಆಯಿತು. ಸೊ ಲಾಸ್ಟ್ ಕ್ವಶನ್, ಒಂದು ವಾಕ್ಯದಲ್ಲಿ ಕೊನೆ ಪ್ರಶ್ನೆ. ಪುಟ್ಟಿ ಬಾಲರವಿಯನ್ನು ಕಂಡು ಹೇಗೆ ಮತ್ತೆ ನೋಡುತ್ತಿದ್ದಾಳೆ ಅಂತ ಇದೆ. ಪುಟ್ಟಿ ಬಾಲರವಿಯನ್ನು ಕಂಡು ಹೇಗೆ ಮತ್ತೆ ನೋಡುತ್ತಿದ್ದಾಳೆ ಅಂತಿದೆ. ಇಲ್ಲಿ ಪ್ರಶ್ನೆ ರೂಪದ ಪದ ಯಾವುದು ಅಂದರೆ ಹೇಗೆ ಅಂತ ಇದೆ. ಇಲ್ಲಿ ಈ ಪ್ರಶ್ನೆಗೆ ಆನ್ಸರು ಇದನ್ನು ತೆಗೆದು ಏನು ಬರಿಬೇಕಪ್ಪ ಅಂದರೆ ಮೂಕ ವಿಸ್ಮಿತಳಾಗಿ
ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಸೊ ಪುಟ್ಟಿ ಬಾಲರವಿಯನ್ನು ಕಂಡು ಮೂಕ ವಿಸ್ಮಿತಳಾಗಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ. ಸೊ ಹೀಗೆ ವಾಕ್ಯ ರೂಪದಲ್ಲಿ ಬರೆಯೋದನ್ನು ಕಲ್ತ್ಕೋಬೇಕು. ಸೊ ಇನ್ನೊಂದಿದೆ, ಅದನ್ನು ಸಹ ನೋಡೋಣ. ಸೊ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ. ಸೊ ಅದರಲ್ಲೂ ಒಂದಷ್ಟು ವಿಚಾರಗಳು ಇದ್ದಾವೆ. ಸೊ ಇಲ್ಲಿದೆ ನೋಡಿ, ಇಲ್ಲಿ 11ರಿಂದ 17ರವರೆಗೂ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ ವಿಶ್ವೇಶ್ವರಯ್ಯವರು ಮಾಡಿದ ಘೋಷಣೆ ಏನು ಅಂತ ಇದೆ. ಸೊ ಇಲ್ಲಿ ಯಾವುದನ್ನು ತೆಗಿಬೇಕಪ್ಪ ಅಂತಂದರೆ, ಈ ಏನು ಅನ್ನೋದಿದೆಯಲ್ಲ ಅದನ್ನು ತೆಗಿಬೇಕು. ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದಂಥ ವಿಶ್ವೇಶ್ವರಯ್ಯವರು ಮಾಡಿದ ಘೋಷಣೆ ಯಾವುದೆಂದರೆ, ಸೊ ಅದಕ್ಕೆ ಆನ್ಸರ್ ಕೈಗಾರೀಕರಣ ಇಲ್ಲವೇ ಅವನತಿ. ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆಯನ್ನು ಮಾಡಿದರು. ಸೊ ಇಲ್ಲಿದೆ ನೋಡಿ, ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ ವಿಶ್ವೇಶ್ವರಯ್ಯವರು ಮಾಡಿದ ಘೋಷಣೆ ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆಯನ್ನು ಮಾಡಿದರು. ಓಕೆ, ಇದಕ್ಕೆ ಆನ್ಸರ್ ಆಗುತ್ತೆ. 12ನೇ ಪ್ರಶ್ನೆ, ಚಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತಳಾಗಿರುವ ದೇವತೆಯ ಹೆಸರೇನು ಅಂತ ಇದೆ. ಸೊ ಇಲ್ಲಿ ಯಾವ ಪದವನ್ನು ತೆಗಿಬೇಕಪ್ಪ ಪ್ರಶ್ನೆ ರೂಪದ ಪದ ಅಂದರೆ, ಈ ಹೆಸರು ಏನು ಅಂತ ಇದೆಯಲ್ಲ, ಆ ಏನು ಅನ್ನುವಂಥ ಪದ ತೆಗಿಬೇಕಾಗುತ್ತೆ. ಚಾವಣಿ ಇಲ್ಲದ ಗುಡಿಯಲ್ಲಿ ಪೂಜಿತಳಾಗಿರುವ ದೇವತೆ, ಓಕೆ, ಯಾರಪ್ಪ ಅಂತಂದರೆ ಮನೆ ಮಂಚಮ್ಮ. ಇದು ಗ್ರಾಮ ದೇವತೆ ಹೆಸರು ಮನೆ ಮಂಚಮ್ಮ ಅಂತ ಅಂದ್ಬಿಟ್ಟು ಸಿದ್ಧಲಿಂಗ ಹೇಳಿದಂಥ ಕಥೆಯಲ್ಲಿ ಬರುವಂಥ ಗ್ರಾಮ ದೇವತೆ ಮನೆ ಮಂಚಮ್ಮ. ಓಕೆ, ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್ಸು, ಅಂದರೆ ಒಂದು ವಾಕ್ಯದಲ್ಲಿ 3ನೇದು. ಸೊ ಅದು 3ನೇ ಕ್ವಶನ್ಸು. ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ಊರಿಗೆ ವಾಪಸ್ಸು ಹೋಗುವಾಗ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ಊರಿಗೆ ವಾಪಸ್ಸು ಹೋಗುವಾಗ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು ಅಂತ ಇದೆ. ಇಲ್ಲಿ ಯಾವ ಅನ್ನುವಂಥ ಪದ ತೆಗಿಬೇಕು, ಏಕೆಂದರೆ ಅದೇ ಪ್ರಶ್ನೆ ರೂಪದ ಪದ, ಅಲ್ಲಿ ಅದನ್ನು ತೆಗೆದು ಸೊ ಉತ್ತರ ಏನಿದೆ ಅದನ್ನು ಅಲ್ಲಿಗೆ ಸೇರಿಸ್ಬೇಕಾಗುತ್ತೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಯಿಂದ ಊರಿಗೆ ವಾಪಸ್ಸು ಹೋಗುವಾಗ ಯಾವ ಅಂತ ತೆಗೆದು ಅಲ್ಲಿ ಮದಲಿಂಗನ ಕಣಿವೆ, ಮದಲಿಂಗನ ಕಣಿವೆಯನ್ನು, ಅಲ್ಲೇ ಇದೆ ಕಣಿವೆಯನ್ನು ದಾಟಿ ಹೋಗಬೇಕಿತ್ತು. ಸೊ ಹೀಗೆ ಬರೆದ್ರೆ ಅದಕ್ಕೆ ವಾಕ್ಯ ರೂಪದಲ್ಲಿ ಓಕೆ ಆನ್ಸರ್ ಆಗುತ್ತೆ. ನೆಕ್ಸ್ಟು 14ನೇದು, ಒಂದು ವಾಕ್ಯದಲ್ಲಿ 4ನೇದು, ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರು ನ್ಯಾಯ ಕೇಳಲು ಯಾರ ಬಳಿ ಬಂದರು ಅಂತ ಪ್ರಶ್ನೆ ಇದೆ. ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ನ್ಯಾಯ ಕೇಳಲು ಯಾರ ಬಳಿ ಬಂದರು ಅಂತ ಇದೆ. ಸೊ ಈ ಯಾರ ಅನ್ನುವಂಥ ಪದವನ್ನು ತೆಗಿಬೇಕು. ಸೊ ಇದಕ್ಕೆ ಆನ್ಸರು ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿಯರು ನ್ಯಾಯ ಕೇಳಲು ಓಕೆ ಧರ್ಮಾಧಿಕರಣರ ಹತ್ತಿರ. ಧರ್ಮಾಧಿಕರಣರು ಅಂದರೆ ನ್ಯಾಯ ತೀರ್ಮಾನ ಹೇಳುವವರ ಹತ್ತಿರ ಓಕೆ ಬಳಿಗೆ ಬಂದರು. ನೆಕ್ಸ್ಟ್ ಪ್ರಶ್ನೆ, ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ಅಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ನಾವು ಪ್ರಶ್ನೆ ರೂಪದ ಪದ ಯಾವುದು ಅಂತಂದರೆ ಎಲ್ಲಿ ಅನ್ನೋದು. ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು ಅಂತ ಇದೆ. ಹಾಗಾಗಿ ಈ ಎಲ್ಲಿ ಅನ್ನುವಂಥ ಪದವನ್ನು ತೆಗಿಬೇಕು. ಸೊ ಇಲ್ಲಿ ನೋಡಿ, ದೃಪದನು
ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು. ಸೊ ಇಲ್ಲಿ ಎಲ್ಲಿ ಎನ್ನುವಂಥ ಪದವನ್ನು ತೆಗಿಬೇಕು. ಇದಕ್ಕೆ ಆನ್ಸರು ದ್ರುಪದನು ಛತ್ರಾವತಿ. ಓಕೆ, ಛತ್ರಾವತಿ ಅನ್ನುವ ನಗರದಲ್ಲಿ, ಛತ್ರಾವತಿ ಎನ್ನುವಂಥ ನಗರದಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ಇದು ಸಹ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಈ ವರ್ಷದ ಪಠ್ಯದಲ್ಲಿ ಇದನ್ನು ತೆಗೆದಿದ್ದಾರೆ. ಹಾಗಾಗಿ ಈ ಕ್ವಶನ್ಸ್ಗೆ ಆನ್ಸರನ್ನು ಮಾತ್ರ ಹೇಳಿದ್ದೀವಿ. ಸೊ ನೆಕ್ಸ್ಟು 16ನೇ ಕ್ವಶನ್ಸು, ದ್ರೋಣನಿಗೆ ಯಾವುದು ಧನವಾಗಿತ್ತು ಅಂತ ಇದೆ. ಸೊ ಇದನ್ನು ಕೆಮ್ಮನೆಮಿ ಸೇವತಿನಲ್ಲಿ ಬರುವಂಥ ಪ್ರಶ್ನೆ ಇದು. ಸೊ ಯಾವುದು ಅನ್ನುವಂತಹ ಆ ಪದವನ್ನು ತೆಗಿಬೇಕು. ಯಾಕೆಂದರೆ ಪ್ರಶ್ನೆ ರೂಪದ ಪದ ಆಗಿರೋದ್ರಿಂದ ಸೊ ಈ ಪದವನ್ನು ತೆಗೆದು ದ್ರೋಣನಿಗೆ ವಿದ್ಯಾಧನಮೇ, ವಿದ್ಯಾಧನವೇ ಧನವಾಗಿತ್ತು ಅಂತ ಆನ್ಸರನ್ನು ಬರೀಬೇಕು. ದ್ರೋಣನಿಗೆ ಯಾವುದು ಧನ ಅಂತಂದರೆ ವಿದ್ಯಾಧನವೇ ಧನವಾಗಿತ್ತು. ಸೊ ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯದವು. ಸೊ ಮುಂದೆ ಇಲ್ಲೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಸೊ ಇದನ್ನು ನಾವು ಅಭ್ಯಾಸ ಮಾಡೋಣ. ಸೊ ಇಲ್ಲಿ ನೋಡಿ, 11ನೇ ಪ್ರಶ್ನೆ, ಮುದುಕಿಯು ತನ್ನ ಮಗನು ಎಲ್ಲಿಗೆ ಹೋಗಿದ್ದಾನೆಂದು ರಾಹಿಲನಿಗೆ ಹೇಳಿದಳು. ಸೊ ಇದು ಯುದ್ಧ ಪಾಠದಲ್ಲಿ ಬರುವಂತಹ ಒಂದು ಪ್ರಶ್ನೆ. ರಾಹಿಲನಿಗೆ ಮುದುಕಿ ತನ್ನ ಮಗ ಎಲ್ಲಿಗೆ ಹೋಗಿದ್ದಾನೆ ಎಂದು ಹೇಳಿದಳು ಅಂತ ಇದೆ. ಸೊ ಇಲ್ಲಿ ಯಾವ ಪದವನ್ನು ತೆಗಿಬೇಕಪ್ಪ ಅಂದರೆ ಎಲ್ಲಿಗೆ ಅನ್ನುವಂಥ ಪ್ರಶ್ನೆ ರೂಪದ ಆ ಪದವನ್ನು ತೆಗೆದು ಸೊ ಮುಂದೆ ವಾಕ್ಯ ರೂಪವನ್ನು ಮಾಡಬೇಕು. ಮುದುಕಿಯು ತನ್ನ ಮಗನು, ಅಲ್ಲಿ ಎಲ್ಲಿಗೇನು ತೆಗೆದುಬಿಟ್ಟು ಆ ಎಲ್ಲಿಗೇನು ತಾವು ಯುದ್ಧಕ್ಕೆ ಹೋಗಿದ್ದಾನೆಂದು ರಾಹಿಲನಿಗೆ ಹೇಳಿದಳು. ಇದು ವಾಕ್ಯ ಸರೋಗುತ್ತೆ. ಸೊ 2ನೇ ಪ್ರಶ್ನೆ ಅಂದರೆ 12ನೇದು, ಮಾತಂಗಾಶ್ರಮದಲ್ಲಿ ವಾಸವಿದ್ದ ಶಬರಿಯು ಯಾರ ಬರುವಿಕೆಗಾಗಿ ಹಂಬಲಿಸಿ ಕಾಯುತ್ತಿದ್ದಳು ಅಂತ ಇದೆ. ಸೊ ಈ ಪ್ರಶ್ನೆಯಲ್ಲಿ ಯಾರ ಅನ್ನುವಂತಹ ಈ ಒಂದು ಪ್ರಶ್ನೆ ರೂಪದ ಪದವನ್ನು ತೆಗಿಬೇಕು. ಸೊ ಆಗ ಆ ಯಾರ ಅನ್ನುವಂಥ ಪ್ಲೇಸಲ್ಲಿ ಬೇರೆ ಪದವನ್ನು ಹಾಕಿದ್ರೆ ಆನ್ಸರ್ ಅದಾಗುತ್ತೆ. ಏನಾಗುತ್ತಪ್ಪ ಅಂದರೆ ಮಾತಂಗಾಶ್ರಮದಲ್ಲಿ ವಾಸವಿದ್ದ ಶಬರಿಯು ಈ ಯಾರ ತೆಗೆದಾಗ ಸೊ ಅಲ್ಲಿ ಏನಾಗಬೇಕಾಗುತ್ತೆ ಅಂದರೆ ರಾಮನ ಬರುವಿಕೆಗಾಗಿ ಹಂಬಲಿಸಿ ಕಾಯುತ್ತಿದ್ದಳು. ಸೊ ವಾಕ್ಯ ಕರೆಕ್ಟಾಗಿ ಆಗುತ್ತೆ. ಸೊ ಇನ್ನು 13ನೇ ಪ್ರಶ್ನೆ, ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸು ಯಾವ ಓಣಿಯಲ್ಲಿದೆ ಅಂತ ಇದೆ. ಸೊ ಇದು ಲಂಡನ್ ನಗರದಲ್ಲಿ ಬರುವಂತಹ ಪ್ರಶ್ನೆ. ಇದು ಲಂಡನ್ ನಗರದಲ್ಲಿರುವಂಥ ಇಂಡಿಯಾ ಆಫೀಸು ಯಾವ ಓಣಿಯಲ್ಲಿದೆ ಅಂತಿದೆ. ಈ ಯಾವ ಅನ್ನುವಂಥ ಪದವನ್ನು ತೆಗಿಬೇಕು ಆ ಪ್ಲೇಸಲ್ಲಿ. ಸೊ ಇಂಡಿಯಾ ಆಫೀಸ್ ಇರೋದು ಯಾವುದು ಅಂತಂದರೆ ಚೆರ್ರಿಂಗ್ ಕ್ರಾಸ್. ಟ್ರಾಫಾಲ್ಗರ್ ಸ್ಕ್ವೇರೇ ಬೇರೆ, ಇದು ಚೆರ್ರಿಂಗ್ ಕ್ರಾಸ್ ಅನ್ನುವಂಥ ಒಂದು ಓಣಿ. ಇದು ಚೆರ್ರಿಂಗ್ ಕ್ರಾಸ್ ಅನ್ನುವಂಥದ್ದು ಒಂದು ಓಣಿ. ಸೊ ಈ ಚೆರ್ರಿಂಗ್ ಕ್ರಾಸ್ ಅನ್ನುವಂಥ ಓಣಿ ಒಳಗಡೆ ಇಂಡಿಯಾ ಆಫೀಸು, ಹಲವಾರು ಕಚೇರಿಗಳು, ಹಲವಾರು ಬ್ಯಾಂಕುಗಳು, ವಸಾಹತು ಆಫೀಸುಗಳೆಲ್ಲ ಇಲ್ಲಿ ಇದ್ದಾವೆ ಅಂತ ಅಂದ್ಬಿಟ್ಟು ಲೇಖಕರು ಹೇಳ್ತಾರೆ. ಹಾಗಾಗಿ ಇದು ಉತ್ತರ ಚೆರ್ರಿಂಗ್ ಕ್ರಾಸ್. ಬ್ರಿಟಿಷರ ಸಾಮ್ರಾಜ್ಯ ಕಂಡುಬರುವಂಥ ಓಣಿಯೂ ಸಹ ಇದೆಯೇ. ಇಂಡಿಯಾ ಆಫೀಸ್ ಇರುವಂತಹ ಪ್ರದೇಶವು ಇದೇ ಆಗಿರುತ್ತೆ. ಮುಂದೆ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು ಅಂತ ಇದೆ. ಇದು ಭಾಗ್ಯಶಿಲ್ಪಿಗಳಲ್ಲಿ ಬರುವಂಥ ಪ್ರಶ್ನೆ. ಇಲ್ಲಿ ಯಾವುದಕ್ಕೆ ಅಂತ ಇದೆಯಲ್ಲ, ಸೊ ಇದನ್ನು ತೆಗಿಬೇಕು ಇಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿ
ಸೊ ಹೀಗೆ ಬರೀಬೇಕಾಗತ್ತೆ. ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ. ಸರ್ವತೋಮುಖ ಅಂತಂದರೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲದನ್ನು ಸೇರಿಸಿ ನಾವು ಸರ್ವತೋಮುಖ ಅಭಿವೃದ್ಧಿಗೆ ಅಂತ ಕರಿತೀವಿ. ಹಾಗಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಸೊ ಅಭಿವೃದ್ಧಿ ಹೀಗೆ ಬರೆಯೋದು, ಅಭಿವೃದ್ಧಿಗೆ. ಸೊ ಹೀಗೆ ಬರೆದ್ರೆ ಅದಕ್ಕೆ ಆನ್ಸರ್ ಆಗುತ್ತೆ. ಸೊ ಮುಂದೆ ಪ್ರಶ್ನೆ, ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಬಿರುಗಾಳಿಗೆ ಒಯ್ದಾಡುವ ಹಡಗನ್ನು ಹೇಗೆ ಮುನ್ನಡೆಸಬೇಕು? ಸೊ ಇಲ್ಲಿ ಯಾವ ಪದವನ್ನು ತೆಗಿಬೇಕಪ್ಪ ಅಂದರೆ, ಸೊ ಹೇಗೆ ಅಂತ ಇದೆಯಲ್ಲ ಅದನ್ನು ತೆಗಿಬೇಕು. ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಹೇಗೆ ಮುನ್ನಡೆಸಬೇಕು ಅಂತಂದರೆ, ಎಚ್ಚರದಿಂದ ಅಥವಾ ಎಚ್ಚರದಲ್ಲಿ ಅಂತ ಕರಿತೀವಿ, ಎಚ್ಚರದಲ್ಲಿ ಮುನ್ನಡೆಸಬೇಕು. ಸೊ ಒಂದು ಪ್ರಶ್ನೆ, ಕವಿ ದ ರಾ ಬೇಂದ್ರೆಯವರ ಪ್ರಕಾರ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಅಂತ ಇದೆ. ಸೊ ಇಲ್ಲಿ ಯಾವ ಪದವನ್ನು ತೆಗಿಬೇಕು ಅಂತಂದರೆ, ಯಾವುದರ ಅಂತ ಇದೆಯಲ್ಲ ಈ ಪ್ರಶ್ನೆ ರೂಪದ ಪದವನ್ನು ತೆಗೆದು ದ ರಾ ಬೇಂದ್ರೆಯವರ ಪ್ರಕಾರ ಹಕ್ಕಿಯು ಕಾಲದ ಸಂಕೇತವಾಗಿದೆ ಎಂದು ಬರಿಬೇಕಾಗುತ್ತೆ. ಕಾಲದ ಸಂಕೇತವಾಗಿದೆ ಅಂತ ಅಂದ್ಬಿಟ್ಟು. ಸೊ 17ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಯಾವ ವ್ಯವಸ್ಥೆಯನ್ನು ವಿರೋಧಿಸುತ್ತಾರೆ ಅಂತ ಇದೆ. ಸೊ ಈ ಯಾವ ಅನ್ನುವಂಥ ಪದವನ್ನು ತೆಗೆದು ಸ್ವಾಮಿ ವಿವೇಕಾನಂದರು ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸುತ್ತಾರೆ. ಸೊ ಇಷ್ಟು ಆನ್ಸರ್ ಆಗುತ್ತೆ. ಸೊ ಹೀಗೆ ವಾಕ್ಯ ರೂಪದಲ್ಲಿ ಯಾವುದು ಪ್ರಶ್ನೆ ಒಳಗಡೆ ಪ್ರಶ್ನೆ ರೂಪದ ಪದ ಇದೆ ಆ ಪದವನ್ನು ತೆಗೆದು ವಾಕ್ಯದಲ್ಲಿ ಕರೆಕ್ಟಾಗಿ ಬರೆದಾಗ ಪ್ರತಿಯೊಂದಕ್ಕೂ ಕರೆಕ್ಟಾದಂಥ ಆನ್ಸರ್ ಆಗುತ್ತೆ. ಥ್ಯಾಂಕ್ ಯು.